ಕನ್ನಡದ ಸೂ ಫ್ರಾಮ್ ಸೋ ರೀಮೇಕ್ ಆಗಿದೆ, ಮರಾಠಿಗೆ ರೀಮೇಕ್ ಆಗಿರುವಂಥದ್ದು. ಸೊ ಮರಾಠಿಯಲ್ಲಿ ಮಂಜುಳ, ಕನ್ನಡದಲ್ಲಿ ಸುಲೋಚನಾ. ಸೊ ತುಂಬಾಡ್ಚಿ ಮಂಜುಳ. ಸೊ ತುಂಬಾಡ್ಚಿ ಮಂಜುಳ ಅನ್ನುವಂಥದ್ದು ಈ ಚಿತ್ರದ ಹೆಸರು. ತುಂಬ ವಿಶೇಷವಾಗಿದೆ ಅಂಥೇಳಿ ನಾವು ಏನಾದರೂ ಪ್ರಶ್ನೆ ಮಾಡಿಕೊಂಡ್ರೆ ಅಥವಾ ಪ್ರಶ್ನೆ ಕೇಳಿದರೆ ಸೂ ಫ್ರಮ್ ಸೋ ನೋಡಿದಂಗೆ ಆಗುತ್ತೆ. ಈ ಚಿತ್ರದ ಟ್ರೈಲರ್ ನೋಡಿದಾಗ ಆ ಫೀಲ್ ಬರುತ್ತೆ. ಸೊ ಕನ್ನಡದಲ್ಲಿ ಒಂದು ಪದ್ಧತಿ ಅನ್ನೋಕ್ಕಿಂತ ಅದು ಒಂದು ಅಭ್ಯಾಸ ಇತ್ತು ಈ ಹಿಂದೆ. ಸೊ ಬೇರೆ ಭಾಷೆಯ ಚಿತ್ರಗಳು ಹಿಟ್ಟಾದಾಗ ಅದನ್ನು ಆ್ಯಸ್ ಇಟ್ ಈಸ್ ತಂದು ಅದರ ರೀಮೇಕ್ ಹಕ್ಕನ್ನು ತಂದು ಸೊ ಹೀರೋಯಿನ್ ಯಾವ ಥರದ ಕಾಸ್ಟ್ಯೂಮ್ ಹಾಕ್ತಾರೆ ಅದೇ ಕಾಸ್ಟ್ಯೂಮನ್ನು ಕನ್ನಡದಲ್ಲಿ ಹಾಕಿಸ್ತಿದ್ರು. ಕಥೆನೂ ಆ್ಯಸ್ ಇಟ್ ಈಸ್, ಫ್ರೇಮಿಂಗ್ ಕೂಡ ಆ್ಯಸ್ ಇಟ್ ಈಸ್ ಇರ್ತಿತ್ತು. ಸೊ ತುಂಬಾಡ್ಚಿ ಮಂಜುಳಾ ಸಿನಿಮಾದ ಟ್ರೈಲರ್ ನೋಡಿದಾಗ ಸೊ ಆ ಫೀಲ್ ನನಗೆ ಆಯಿತು. ಆ ಥರದ್ದು ಅಂದರೆ ಸೂ ಫ್ರಾಮ್ ಸೋದ ಮನೆ ಏನಿದೆ ಅದೇ ಮನೆಯೇ ಇಲ್ಲಿ ಬಳಸಿದಾರ ಅಂತ ಅನ್ನೋ ಪ್ರಶ್ನೆ ಬರುತ್ತೆ. ರೋಡ್ಗಳೇನಿದೆ ಆ ರೋಡ್ಗಳಲ್ಲೇ ಇದು ಚಿತ್ರೀಕರಣ ಮಾಡಿದಾರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಪಾತ್ರವರ್ಗ ಅಂತ ಬಂದಾಗ ಇಲ್ಲಿ ಬೇರೆ ಬೇರೆ ಮರಾಠಿ ರಂಗಭೂಮಿ ಹಾಗೂ ಮರಾಠಿ ಚಿತ್ರರಂಗದ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತೇಳಿ ಗೊತ್ತಾಗತ್ತೆ. ಸೊ ಇನ್ನು ರವಿಯಣ್ಣ ಪಾತ್ರ ಇಲ್ಲೂ ಇದೆ. ಹಾಗೆಯೇ ಸ್ವಾಮೀಜಿ ಗುರೂಜಿ ಏನಿದೆಯಲ್ಲ ಆ ಗುರೂಜಿ ಪಾತ್ರ ಕೂಡ ಇಲ್ಲೂ ಇದೆ. ಸೊ ಏನೂ ಚೇಂಜಸ್ ಆಗಿಲ್ಲ ಇಲ್ಲ. ಕಥೆಯನ್ನು ಮರಾಠಿಗೆ ಮಾಡಿರುವಂಥದ್ದು, ಫ್ರೇಮಿಂಗ್ ಕೂಡ ಆ್ಯಸ್ ಇಟ್ ಈಸ್ ಇರುವಂಥದ್ದು. ವಿವಿಧ್ ಕೊರ್ಗಾಂವ್ಕರ್ ಏನಿದ್ದಾರೆ ಇವರು ಈ ಒಂದು ತುಂಬಾಡ್ಚಿ ಮಂಜುಳಾ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಈಗಾಗಲೇ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ಹೇಳೋದಾದರೆ ಈ ಚಿತ್ರ ರೆಡಿಯಾಗಿದೆ, ರಿಲೀಸ್ಗೂ ರೆಡಿಯಾಗಿ ಚಿತ್ರದ ಫಸ್ಟ್ ಟೀಸರ್ ಹೊರಗೆ ಬಂದಿರುವಂಥದ್ದು ಅಥವಾ ಟ್ರೈಲರ್ ಹೊರಗೆ ಬಂದಿರುವಂಥದ್ದು, ಡೇಟ್ ಕೂಡ ಅನೌನ್ಸ್ ಆಗಿರುವಂಥದ್ದು. ಅಂದರೆ ಜೂನ್ 5ನೇ ತಾರೀಕು ಈ ಒಂದು ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ಇದರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ ಜೂನ್ 4ನೇ ತಾರೀಕು ಪೆದ್ದಿ ಸಿನಿಮಾ ಬರ್ತಿದೆ ತೆಲುಗುದಲ್ಲಿ. ಕನ್ನಡದಲ್ಲಿ ಜೂನ್ 5ನೇ ತಾರೀಕು ಮ್ಯಾಂಗೋ ಪಚ್ಚ ಸಿನಿಮಾ ಬರ್ತಿದೆ. ಇದು ಯಾರದಪ್ಪ ಅಂತಂದರೆ ಸುದೀಪ್ ಅವರ ಅಳಿಯ ಅಕ್ಕನ ಮಗ ಸಂಚಿತ್ ಸಂಜೀವ್ ಈ ಒಂದು ಚಿತ್ರದ ಮೂಲಕ ಇಂಡಸ್ಟ್ರಿಗೆ ಬಂದಿರುವಂಥದ್ದು. ಒಂದಷ್ಟು ಮಾಹಿತಿ. ಸೊ ಈ ಒಂದು ಸೂ ಫ್ರಮ್ ಸೋ ಮರಾಠಿಯಲ್ಲಿ ತುಂಬಾಡ್ಚಿ ಮಂಜುಳಾ ಆಗಿ ಬರ್ತಿರುವಂಥದ್ದು. ಆ್ಯಸ್ ಇಟ್ ಈಸ್ ಕನ್ನಡ ಮರಾಠಿಗೆ ಬಂದಿರುವಂಥ ಸಿನಿಮಾ. ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಈ ಚಿತ್ರ ರೀಮೇಕ್ ಆಗಬಹುದು. ಸದ್ಯಕ್ಕೆ ಮರಾಠಿ ಆಗಿರುವಂಥದ್ದು. ಇನ್ನುಳಿದಂತೆ ಈ ಮರಾಠಿ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ರೈಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ ಕನ್ನಡದ ಸೂ ಫ್ರಮ್ ಸೋ ಚಿತ್ರದ ರಿಮೇಕ್ ರೈಟ್ಸು 25 ಲಕ್ಷಕ್ಕೆ ಹೋಗಿರುವಂಥದ್ದು. ಸೊ ಇದು ಅಧಿಕೃತ ಮಾಹಿತಿನೇ. ಸೊ ಸಿನಿಮಾ ತಂಡದ ಒಬ್ಬ ಆತ್ಮೀಯರು ಹೇಳ್ಕೊಂಡಂಥ ವಿಚಾರ ಇದು. 25 ಲಕ್ಷಕ್ಕೆ ಈ ಒಂದು ಚಿತ್ರದ ರಿಮೇಕ್ ರೈಟ್ಸ್ ಹೋಗಿರುವಂಥದ್ದು ಮರಾಠಿಗೆ. ಇಷ್ಟು ಬೆಳವಣಿಗೆ. ಹಾಗೆಯೇ ಕಳೆದ ವರ್ಷ ಬಂದಂಥ ಸೂ ಫ್ರಮ್ ಸೋ 5 ರಿಂದ 6 ಕೋಟಿ ಬಜೆಟ್ನ ಸಿನಿಮಾ. ಆದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಬಂದಾಗ ದೊಡ್ಡ ರೆಕಾರ್ಡ್ ಮಾಡಿತು. ಅದು 125 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಅತಿ ದೊಡ್ಡ ಉತ್ಸಾಹ, ಹುಮ್ಮಸ್ಸು ಹಾಗೆಯೇ ಗೆಲುವಿನ ನಿರೀಕ್ಷೆಯನ್ನು ಬೇರೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹುಟ್ಟಾಕ್ತು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.